ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಾನು ನಿಮ್ಮಲ್ಲಿ ಹಂಚಿಕೊಳ್ಳಲಿರುವ ವಿಷಯ ಅಂತ ಹೇಳಿದರೆ ಜಾಗತಿಕ ಇತಿಹಾಸದ ಅಧ್ಯಾಯ 2 ಮಾನವ ವಿಕಸನ ಕಥೆ. ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನನ್ನಿಂದ. ಈ ಅಧ್ಯಾಯದಲ್ಲಿ ಮಾನವನ ವಿಕಾಸವನ್ನು ಕುರಿತು ಚರ್ಚಿಸಲಿದ್ದೇವೆ. ಮಾನವ ಶಬ್ದವು ಲ್ಯಾಟಿನ್ ಭಾಷೆಯ ಹ್ಯೂಮನಸ್ ನಿಂದ ಉತ್ಪತ್ತಿಯಾಗಿದೆ. ಹ್ಯೂಮನಸ್ ಪದವು ಲ್ಯಾಟಿನ್ ಭಾಷೆಯ ಹೋಮೋ ಪದದ ಗುಣವಾಚಕವಾಗಿದೆ. ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಎಂದು ಅರ್ಥ. ಮಾನವ ವಿಕಾಸವು ದೀರ್ಘ ನಿಧಾನ ಅನುಕ್ರಮ ವಿಧಾನ ಹಲವಾರು ಮಿಲಿಯ ವರ್ಷಗಳಿಂದ ನಡೆದಿದೆ. ಆದರೆ ಮಾನವನ ವಿಕಾಸದ ದೀರ್ಘಾವಧಿಯ ಭೂಮಿ ಉಗಮ ಮತ್ತು ವಿಕಸನ ಹಾಗೂ ತದನಂತರ ಭೂಮಿಯ ಮೇಲೆ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಹೋಲಿಸಿದಾಗ ಚಿಕ್ಕ ಅವಧಿಯಾಗಿ ಕಂಡುಬರುತ್ತದೆ. ಭೂಮಿಯ ವಿಕಸನ ಹಾಗೂ ಜೀವ ವಿಕಾಸಗಳು ನಿರಂತರವಾಗಿ ನಡೆದಿದ್ದು ಉಗಮ ನಂತರ ಅದು ಸ್ಥಗಿತಗೊಂಡಿಲ್ಲ. ಸ್ಥಿರ ಭೂಮಿ ಸಿದ್ಧಾಂತದ ಪ್ರಕಾರ ಆಕಾಶಗಂಗೆಗಳು ನಿರಂತರವಾಗಿ ರೂಪುಗೊಳ್ಳುತ್ತಾ ಖಾಲಿ ಸ್ಥಳಗಳನ್ನು ಆವರಿಸುತ್ತಿರುತ್ತವೆ. ಮಿಡಿತೆ ಸಿದ್ಧಾಂತದ ಪ್ರಕಾರ ಜಗತ್ತು ನಿರಂತರವಾಗಿ ಹಿಗ್ಗುವ ಮತ್ತು ಕುಗ್ಗುವ ಕ್ರಿಯೆಯಲ್ಲಿರುತ್ತದೆ. ಇದು ಮಿಡಿತದಂತಿರುತ್ತದೆ. ಮಹಾಸ್ಫೋಟ ಸಿದ್ಧಾಂತದ ಪ್ರಕಾರ ಭೌತ ವಸ್ತುಗಳು ಮೊದಲು ಬೆಂಕಿಯುಂಡೆಯ ರೂಪದಲ್ಲಿ ಒಂದೇ ಸ್ಥಳದಲ್ಲಿತ್ತು. ಒಂದು ಮಹಾಸ್ಫೋಟದಿಂದ ಅದು ಎಲ್ಲ ದಿಕ್ಕುಗಳಲ್ಲಿ ಚದುರಿ ಅನೇಕ ಆಕಾಶಗಂಗೆಗಳನ್ನು ಸೃಷ್ಟಿಸಿತು. ಭೂಮಿಯು ಆಕಾಶಗಂಗೆಯಲ್ಲಿ ಒಂದು ಸಣ್ಣ ವಸ್ತು ಮಾತ್ರ. ಭೂಮಿಯ ಉಗಮ ಮತ್ತು ವಿಕಾಸ. ಭೂಮಿಯ ಉಗಮ ಕುರಿತು ಹಲವಾರು ಸಿದ್ಧಾಂತಗಳಿವೆ. ಆದರೆ ಭೂಮಿಯ ಉಗಮವನ್ನು ನಿರ್ಣಾಯಕವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗಿಲ್ಲ. ಈ ಸಿದ್ಧಾಂತಗಳು ಭೂಮಿ ಉಗಮದ ರಹಸ್ಯ ಭೇದಿಸುವ ಪ್ರಯತ್ನ ಮಾತ್ರವೇ ಆಗಿವೆ. ಈ ಸಿದ್ಧಾಂತದಲ್ಲಿ ಕೆಲವು ತತ್ವಶಾಸ್ತ್ರ ಇಲ್ಲವೇ ಧಾರ್ಮಿಕ ಸಿದ್ಧಾಂತಗಳಾಗಿದ್ದರೆ ಉಳಿದವು ವೈಜ್ಞಾನಿಕ ಸಿದ್ಧಾಂತಗಳು. ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಸ್ಥಿರ ಭೂಮಿ ಸಿದ್ಧಾಂತ, ದ ಸ್ಟೀಡಿ ಸ್ಟೇಟ್ ಥಿಯರಿ, ಮಿಡಿತ ಸಿದ್ಧಾಂತ, ದ ಪಲ್ಸೇಟಿಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ. ಭೂಮಿಯ ಸೌರವ್ಯೂಹದಲ್ಲಿನ ಒಂದು ಗ್ರಹವಾಗಿದೆ. ಭೂಮಿಯ ಮೇಲೆ ಮಾತ್ರ ಜೀವ ವಿಕಾಸನಗೊಂಡಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಸುಪೂರ್ವದಲ್ಲಿ ಭೂಮಿಯ ಉಗಮವಾಯಿತೆಂದು ಹೇಳಲಾಗಿದೆ. ಭೂಮಿಯ ಆಗಿನ ತಾಪಮಾನ ಎಷ್ಟಿತ್ತು ಎಂದರೆ ಅದು ಕರಗಿದ ಬೊಣ್ಣೆಗಳ ಉರಿಯುವ ಗೋಳವಾಗಿತ್ತು. ಅದು ಪದೇ ಪದೇ ಜ್ವಾಲಾಮುಖಿಗಳ ಸ್ಫೋಟ ಹಾಗೂ ಧಕ್ಕಾಮುಕ್ಕಿಗಳ ಒಳಪಟ್ಟಿತು. ವಿಕಾಸನದ ಆರಂಭಿಕ ಅವಧಿಯಲ್ಲಿ ಅನೇಕ ಧೂಮಕೇತುಗಳು ಹಾಗೂ ಉಲ್ಕೆಗಳು ಭೂಮಿಯನ್ನು ಅಪ್ಪಳಿಸಿದವು. ಅಂಥ ಒಂದು ಬೃಹತ್ ಅಪ್ಪಳಿಸುವಿಕೆಯಿಂದ ಭೂಮಿಯ ವಾಲುವಿಕೆ ಅಥವಾ ಚಂದ್ರನ ಉಗಮವಾಯಿತು. ಇವೆರಡು ಅಂಶಗಳು ಭೂಮಿಯ ಹವಾಗುಣ ಮತ್ತು ವಾತಾವರಣದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಹಲವು ಮಿಲಿಯ ವರ್ಷಗಳ ಕಾಲ ಕರಗಿದ ಬಿಸಿ ಗೋಳವಾಗಿದ್ದ ಭೂಮಿಯು ಕ್ರಮೇಣ ತಂಪಾಗಲಾರಂಭಿಸಿತು. ಅಂತ್ಯ ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆಗೊಂಡವು. ಇದರಿಂದ ಭೂಮಿ ಮೇಲ್ಪದರವು ಗಟ್ಟಿ ಸೆಲೆಯಾಗಿ ಮಾರ್ಪಟ್ಟಿತು. ಇದನ್ನು ನಾವು ಭೂಮಿಯ ಕ್ರಸ್ಟ್ ತೊಗಟೆ ಎಂದು ಕರೆಯುತ್ತೇವೆ. ತಂಪಾಗುವಿಕೆಯ ಪ್ರಕ್ರಿಯೆ ಮುಂದುವರಿದ ಭೂಮಿಯ ಮೇಲ್ಪದರು ಕುಗ್ಗಲಾರಂಭಿಸಿ ಬೆಟ್ಟಗಳು ಹಾಗೂ ಕಣಿವೆಗಳು ಸೃಷ್ಟಿಯಾದವು. ಒಂದು ಸೇಬಿನ ಹಣ್ಣನ್ನು ಹಲವು ದಿನಗಳ ಕಾಲ ಒಣಗಲು ಬಿಟ್ಟಾಗ ಅದರ ಮೇಲ್ಮೈನಲ್ಲಿ ಉಂಟಾಗುವ ಮಡಿಕೆಗಳನ್ನೇ ಈ ಪ್ರಕ್ರಿಯೆಗೆ ಹೋಲಿಸಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಜ್ವಾಲಾಮುಖಿಗಳಿಂದ ಬಿಡುಗಡೆಯಾದ ಅನಿಲಗಳ ಭೂಮಿಯ ಆರಂಭಿಕ ವಾತಾವರಣವನ್ನು ಸೃಷ್ಟಿಸಿತು. ಭೂಮಿಯ ಮೇಲ್ಮೈ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ್ದು ನೀರು ಆವಿಯ ರೂಪದಲ್ಲಿ ಭೂಮಿಯು ಮತ್ತಷ್ಟು ತಂಪಾಗಲಾರಂಭಿಸಿತು. ಆವಿಯು ಮೋಡಗಳಾಗಿ ನಂತರ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಈ ದೀರ್ಘ ಸುರಿಮಳೆಯು ಭೂಮಿಯ ಮೇಲೆ ಕೆರೆ, ಕೊಳ್ಳ, ನದಿ, ಸರೋವರ ಮತ್ತು ಸಮುದ್ರಗಳನ್ನು ದೀರ್ಘ ಸುರಿಮಳೆಯ ಭೂಮಿಯ ಮೇಲೆ ಕೆರೆ, ಕೊಳ್ಳ, ನದಿ ಸವೆಸಲಾರಂಭಿಸಿದವು. ಶಿಲೆಗಳು ಸಣ್ಣ ಕಣಗಳಾಗಿ ಸವೆದು ಮರಳು, ಮಣ್ಣು ಅಥವಾ ಸಮುದ್ರ ತಳ ನಿರ್ಮಿತಗೊಂಡವು. ಇಷ್ಟೆಲ್ಲ ಆದರೂ ಭೂಮಿಯ ಮೇಲೆ ಜೀವ ಉದಯಿಸಲು ಕೂಡ ಪೂರಕ ವಾತಾವರಣ ಇನ್ನೂ ಸಿದ್ಧಗೊಂಡಿರಲಿಲ್ಲ. ಏಕೆಂದರೆ ಭೂಮಿಯ ವಾತಾವರಣ ವಿಷಯುಕ್ತವಾಗಿತ್ತು. ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಹೇಳುವಂತೆ ಇದರ ಕಾಲ 1809 ರಿಂದ 1882. ಒಬ್ಬ ಬ್ರಿಟಿಷ್ ನಿಸರ್ಗ ವಿಜ್ಞಾನಿ ಎಲ್ಲ ಪ್ರಭೇದಗಳ ವಿಕಾಸನ ಒಂದೇ ಮೂಲದಿಂದ
ವಂಶಾನುಗತವಾಗಿ ಹಾಗೂ ಕಾಲಾನುಕ್ರಮವಾಗಿ ನಡೆದಿದೆ ಎಂದು ಪ್ರತಿಪಾದಿಸಿದನು. ಇವರು ವೈಜ್ಞಾನಿಕ ಹಾಗೂ ಕಾಲ ಸಿದ್ಧಾಂತವು ವಿಕಾಸನ ಪ್ರಕ್ರಿಯೆಯಲ್ಲಿ ಜೀವ ಪ್ರಭೇದಗಳ ವಿಭಜನೆ ಇವು ನೈಸರ್ಗಿಕ ಆಯ್ಕೆಯ ಪರಿಣಾಮವಾಗಿದೆ ಎಂದು ಪ್ರತಿಪಾದಿಸುತ್ತದೆ. ಜೀವ ಬದುಕಿ ಉಳಿಯಲು ಸಂಘರ್ಷ ಮಾಡುತ್ತವೆ ಹಾಗೂ ಆ ನಿಟ್ಟಿನಲ್ಲಿ ಸಂಗಾತಿಯನ್ನು ಆಯ್ಕೆ ಮಾಡುತ್ತವೆ. 1859ರಲ್ಲಿ ಪ್ರಕಟಿಸಿದ ಆನ್ ದ ಒರಿಜಿನ್ ಆಫ್ ಸ್ಪೀಸಿಸ್ ಕೃತಿಯಲ್ಲಿ ಪುರಾವೆಗಳೊಂದಿಗೆ ವಿಕಸನ ಸಿದ್ಧಾಂತವನ್ನು ಮಂಡಿಸಿ ಒಂದು ಪ್ರಚಲಿತದಲ್ಲಿದ್ದ ಪ್ರಭೇದಗಳ ರೂಪ ಬದಲಾವಣೆ ಸಿದ್ಧಾಂತ ತಿರಸ್ಕೃತಗೊಳ್ಳಲು ಕಾರಣರಾದರು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.